ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಇವತ್ತು ಕ್ರಿಸ್ಮಸ್ ಡಿಸೆಂಬರ್ 25. ಬೆಳಿಗ್ಗೆನೇ ಎದ್ದು ತಿಂಡಿ ಎಲ್ಲ ಮುಗಿಸಿ ಕೆಲಸ ಎಲ್ಲ ಆಯಿತು, ಅಡುಗೆ ಕೂಡ ಮಾಡಿದ್ದೀನಿ. ಇವಾಗ ಇನ್ನೇನು ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಹಾಗೆ ಸುಮ್ಮನೆ ನಾನು ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿರ್ಬೇಕಾದ್ರೆ ಸುಮ್ಮನೆ ಒಂದು ಕ್ರಿಸ್ಮಸ್ ಸಂತ ಹ್ಯಾಟ್ನ ತಗೊಂಡು ಬಂದಿದ್ದೆ, ಇವನಿಗೆ ಇಷ್ಟ ಅಂತ ಹೇಳಿ. ಸೊ ಅದನ್ನ ಹಾಕಿ ಒಂದೆರಡು ಫೋಟೋ ತೆಗೆಯೋಣ ಅಂತ ಹೇಳಿ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸ್ನಾನ ಮಾಡಿಸಿ ಆಮೇಲೆ ಇವನ್ಗೆ ರೆಡಿ ಮಾಡೋಣ ಸಿಂಪಲ್ ಆಗಿ ಅಂತ ಹೇಳಿ. ಡ್ರೆಸ್ ಏನು ತಂದಿಲ್ಲ, ಜಸ್ಟ್ ಹ್ಯಾಟ್ ಅಷ್ಟೇ ತಂದಿರೋದು. ಸ್ನಾನ ಮಾಡಿದ್ಮೇಲೆ ಸಿಗ್ತೀನಿ ನಿಮ್ಗೆ ನಾನು. ಈ ಕಡೆ ಕ್ಲೋಸ್ ಆಗುತ್ತಮ್ಮ ಬೆಳ್ಳುಳ್ಳಿ ಪಟಾಕಿ. ಪಾಪ ಕಾರ್ ಏನಾಯ್ತು? ಕಾರ್ ಏನಾಯ್ತು? ಯಾರು ಡ್ಯಾಶ್ ಮಾಡಿದ್ರು ನಮ್ಮ ಕಾರ್ಗೆ? ಬೇರೆಯವ್ರು ಮಾಡಿದ್ರಮ್ಮ, ಗೊತ್ತಿಲ್ವ ಯಾರಂತ. ತಿರ್ಗು ಈ ಕಡೆ ತಿರ್ಗು. ಟೋಪೆ ಕಡೆ ದೊಡ್ಡದು ಕಣ, ಸ್ವಲ್ಪ ದೊಡ್ಡದಿದೆ ನಿಮ್ಗೆ. ಪಾಪ ಹಾಯ್ ಮಾಡಮ್ಮ, ಹಾಯ್ ಮಾಡು. ಮೇರಿ ಕ್ರಿಸ್ಮಸ್ ಮಾಡು. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಅಂತ ಇಲ್ಲಿ ಬಾರೋ. ಮಕ್ಕಳಿಗೇನೋ ಒಂಥರ ಖುಷಿ, ಇಂಥದನ್ನೆಲ್ಲ ತಂದ್ಕೊಟ್ಟಾಗ ಹಾಕ್ಬಿಟ್ಟು ಫೋಟೋ ತೆಗೋಣ ಅಂತ ಹೇಳಿ ನಾನು ತಗೊಂಡು ಬಂದೆ. ಒಂದು ಫೋಟೋನ ತೆಗೆಸ್ಕೊತಿರ್ಲಿಲ್ಲ, ಓಡಾಡ್ತಿದ್ದ ಮನೆ ತುಂಬ. ಹೇಗೋ ಸಾಹಸ ಮಾಡಿ ಒಂದಷ್ಟು ಫೋಟೋನ ತಗೊಂಡೆ. ಚಿಕ್ಕದಾಗಿ ಇರಲಿ ಅಂತ ನಿಮ್ಮ ಜೊತೆ ಈ ಒಂದು ಕ್ಲಿಪ್ನ ಶೇರ್ ಮಾಡಿಕೊಂಡೆ. ಅದು ಸ್ವಲ್ಪ ದೊಡ್ಡದು ಕೂಡ ಆಯಿತು ಹ್ಯಾಟು. ಹಾಗೆಯೇ ಕಿರಿಕಿರಿ ಆಗ್ತಿತ್ತೇನೋ, ತೆಗಿತೀನಿ ಅಂತ ಹೇಳ್ತಿದ್ದ, ಹಾಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಹೇಗೋ ಮಾಡಿ ಸ್ವಲ್ಪ ಹೊತ್ತು ಹಾಕಿದ್ದೆ ಅಷ್ಟೇ. ಆನಂತರ ನಂದು ಸ್ನಾನ ಎಲ್ಲ ಆಯಿತು. ಹಸ್ಬೆಂಡ್ಗೆ ಹೇಗೂ ರಜೆ ಇತ್ತಲ್ಲ ಅಂತ ಹೇಳಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವತ್ತಷ್ಟೇ ಡಿಸೆಂಬರ್ 25ಗೆ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿತ್ತು. ಸೊ ಮೂವಿಗೆ ಹೋಗೋಣ ಅಂತ ಹೇಳಿದರು. ಸೊ ಹೋಗೋಣ ಅಂತ ಹೇಳಿ 7:30 ಶೋಗೆ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡ್ವಿ. ಇದೇ ಫಾರ್ ದ ಫಸ್ಟ್ ಟೈಮ್ ನನ್ನ ಮಗನ್ನ ಕರ್ಕೊಂಡು ನಾವು ಮೂವಿಗೆ ಹೋಗ್ತಾ ಇರೋದು. ಕೂರ್ತಾನೋ ಇಲ್ವೋ ಅಂತ ಸ್ವಲ್ಪ ಟೆನ್ಷನ್ನು, ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ. ಬಟ್ ಇವತ್ತು ನೋಡೋಣ, ಏನಾದರೂ ಕೂರ್ಲಿಲ್ಲ ಅಂತಂದರೆ ಹೊರಗಡೆ ಎದ್ದು ಬಂದರೆ ಆಯಿತು ಅಂತ ಹೇಳಿ ಬುಕ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ. ನಾನು ಕೂಡ ಪಾಪುಗೆ ಮಾರ್ನಿಂಗ್ಗೆ ಸ್ನಾನ ಮಾಡಿಸಿದ್ದೆ. ಸೊ ರೆಡಿಯಾಗಿ ಬೇಗ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫೈನಲಿ ರೆಡಿಯಾಗಿದ್ದಾಯಿತು. 7:30ಗೆ ಶೋ ಇರುವಂಥದ್ದು. ಸೊ ಇವಾಗ ಟೈಮ್ ಬಂದು 5 o'clock ಆಗಿದೆ. ನಾವು ಹೋಗೋ ಅಷ್ಟರಲ್ಲಿ 1 hour ಬೇಕು. ಹಾಗೇನಲ್ಲಿ ಸ್ವಲ್ಪ ಮನೆಯೆಲ್ಲ ಸುತ್ತಾಡಿಕೊಂಡು ಏನಾದ್ರು ಶಾಪಿಂಗ್ ಮಾಡೋದಾದ್ರೆ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಟೈಮ್ ಸರಿ ಹೋಗುತ್ತೆ. 7:30 ಆಗುತ್ತೆ ಅಂತ ಹೇಳಿ ಹಾಗೆ ಮೂವಿ ನೋಡಿಕೊಂಡು ಅಲ್ಲೇ ಡಿನ್ನರ್ನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಹಸ್ಬೆಂಡ್ ಮನೆಯಲ್ಲೇ ಇರ್ತಾರೆ. ಸೊ ನಮಗೂ ಸ್ವಲ್ಪ ಚೇಂಜಸ್ ಆಗುತ್ತೆ, ಪಾಪುನು ಹೊರಗಡೆ ಕರ್ಕೊಂಡು ಹೋದಾಗ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಲ್ಲೋಗ್ತೀವಿ ವಿಶ್ರುತ್? ಮೂವಿ ನೋಡಕ್ ಹೋಗ್ತಿದೀಯಾ? ಯಾರ್ಯಾರು ಹೋಗ್ತಿದ್ದೀರಾ?
ಫೈನಲಿ ಹೋಗ್ತಾ ಇದೀವಿ. ಕಾರ್ ಸರ್ವಿಸಿಗೆ ಕೊಟ್ಟಿರೋದ್ರಿಂದ ಬೈಕಲ್ಲೇ ಹೋಗ್ತಾ ಇದೀವಿ. ಹಸ್ಬೆಂಡ್ ಹೇಳಿದ್ರು ಕ್ಯಾಬಲ್ಲಿ ಹೋಗ್ಬೇಡ, ಮಳೆ ಬರೋ ಥರ ಇದೆ ಅಂತ. ತುಂಬಾನೇ ಮೋಡ ಇತ್ತು, ತುಂಬ ಚಳಿ ಇತ್ತು. ಬಟ್ ಪಾಪುಗೆ ಬೈಕಲ್ಲಿ ಹೋಗೋದು ಅಂತಂದರೆ ತುಂಬ ಇಷ್ಟ. ಸೊ ಅವನಿಗೋಸ್ಕರ ನೋಡೋಣ ಅಂತ ಹೇಳಿ ಬೈಕಲ್ಲೇ ಹೋದ್ರಾಯ್ತು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಜಯನಗರಕ್ಕೆ 1 ಅವರ್ ಬೇಕು. ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಲೇಟೇ ಆಗುತ್ತೆ. ಅಂದವೇ ಹೋಗ್ತಾ ಹೇಗೂ ಟೈಮ್ ಇದೆಯಲ್ಲ ಅಂತ ಹೇಳಿ ಡೆಕಾಥ್ಲಾನ್ಗೆ ಹೋದ್ವಿ. ಹಸ್ಬೆಂಡ್ಗೆ ಒಂದು ಜರ್ಕಿನ್ ತಗೋಬೇಕಿತ್ತು, ಸೊ ಹಾಗಾಗಿ ತಗೊಂಡು ಹೋದ್ರಾಯ್ತು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಯರ್ ಎಂಡ್ ಅಂತ ಹೇಳಿ ಪ್ರತಿಯೊಂದು ಐಟಮ್ ಮೇಲೂ 30%, 50% ಆಫರ್ ಕೂಡ ಇತ್ತು. 12,000 ಜರ್ಕಿನ್ ಎಲ್ಲ ಬಂದು 6,000ಗೆ, 5,000ಗೆ ಈ ಥರ ಸಿಗ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಒಂದಷ್ಟು ನೋಡಿದ್ವಿ, ಫೈನಲಿ ಒಂದು ಚಾಯ್ಸ್ ಮಾಡಿ ತಗೊಂಡ್ವಿ. ಸೇಮ್ ಪ್ರೈಸ್ ಅದು. ನಾವು ಜಯನಗರ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 6:45 ಹತ್ರನೇ ಆಗ್ಬಿಟ್ಟಿತ್ತು. ಇನ್ನೊಂದು 3/4 ಅವರ್ ಅಷ್ಟೇ ಇದ್ದಿದ್ದು. ಪಾಪ ಹಸುವಾಗ್ತಿದೆ ಅಂತ ಹೇಳ್ದ ಅಂತ ಹೇಳಿ ಇಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ. ಮೂವಿ ನೋಡ್ಬೇಕಾದ್ರೆ ಹಸುವಾಗುತ್ತೆ ಅಂತ ಹೇಳ್ತಾನೆ ಅಂತ ಹೇಳಿ ಅಲ್ಲಿ ಜಸ್ಟ್ ಪಾಪ್ಕಾರ್ನ್ ತಗೊಟ್ರೆ ಆಯ್ತು ಅಂತ ಹೇಳಿ ಇಲ್ಲೇ ತಿನ್ನಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ತಿನ್ಕೊಂಡು ಹೋಗ್ಬೇಕು ಇನ್ನೇನು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನೂಡಲ್ಸು ಮತ್ತೆ ಟೊಮೊಟೊ ದೋಸೆ ಎಲ್ಲ ತಗೊಂಡಿದ್ವಿ. ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 10:45 ಆಗಿದೆ. ಏನೂ ಶಾಪಿಂಗ್ ಮಾಡಲಿಲ್ಲ, ಟೈಮ್ ಆಗಿದೆ ಅಂತ ಹೇಳಿ ಕರ್ಕೊಂಡು ಬಂದ್ಬಿಟ್ರು. ನಾನು ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನೊಂದಿನ ಬಂದರೆ ಆಯಿತು ಅಂತ ಹೇಳಿ ಮನೆಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಪಾಪು ಇರೋದ್ರಿಂದ ಬೇಗ ಹೋಗೋಣ ಅಂತ ಹೇಳಿ ಬಂದ್ಬಿಟ್ವಿ. ಮೂವಿ ಅಂತೂ ಸಖತ್ತಾಗಿತ್ತು. ಎಲ್ಲರೂ ಹೋಗಿ ಒಂದ್ಸಲ ನೋಡಿ. ತುಂಬಾನೇ ಚೆನ್ನಾಗಿದೆ ಮೂವಿ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಮೂವಿ ಮುಗಿಯೋದೆ 10:30, 10:40 ಆ ಥರ ಆಗಿತ್ತು. ಮನೆಗೆ ಬರೋ ಅಷ್ಟರಲ್ಲಿ ನೋಡಿ 10:20 ಆಗಿದೆ, 11:20. ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ತಾಚಿ ಮಾಡಲ್ವ ನಿನ್ ಪಾಪು? ತಾಚಿ ಮಾಡಲ್ಲ. ಟೈಮ್ ಆಗಿದೆ, ಮಲ್ಕೊಳ್ಳಲ್ವಾ ನೀನು? ಬೇಡ ಪಾಪು, ಬಾರೋ. ಓಕೆ ಫ್ರೆಂಡ್ಸ್, ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯ್ತು. ಇನ್ನೇನು ಮಲ್ಕೋಬೇಕು. ಟೈಮ್ ಬಂದು 12 o'clock ಹತ್ರ ಆಗ್ತಾ ಇದೆ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೂ ಹೊಸದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್ ಆಲ್.